ಸರ್, ಈಗ ಸಮುದಾಯದಲ್ಲಿ ಏನ್ ಚರ್ಚೆ ಆಗಿದೆ ಸರ್? ಈಗ ಸಮುದಾಯದ ನಿರ್ಣಯ ಏನು ಅಂತ ಹೇಗೆ? ಒಂದು ಈ ಸಮೀಕ್ಷೆ 15 ದಿನದಲ್ಲಿ ಮುಗಿಬಾರದು. ಯಾಕಂದ್ರೆ ದಸರಾ ಇದೆ, ಹಬ್ಬಗಳಿದೆ ಉತ್ತರ ಕರ್ನಾಟಕದಲ್ಲಿ, ಮತ್ತೆ ಪ್ರವಾಸಗಳು ಹೋಗಿರ್ತಾರೆ ಎಲ್ಲರೂ ಕೂಡ. ಅದನ್ನ ಎಕ್ಸ್ಟೆಂಡ್ ಮಾಡಬೇಕು. ಮತ್ತೆ ಒಕ್ಕಲಿಗರೆಲ್ಲರೂ ಕೂಡ ಒಕ್ಕಲಿಗ ಅಂತಾನೆ ಬರ್ಸ್ಬೇಕು. ಎಲ್ಲಾ ಕಾಲಮಲ್ಲೂ ಒಕ್ಕಲಿಗ ಬರ್ಸಿದ್ರೆ ಒಳ್ಳೇದು, ಅಥವಾ ಉಪಜಾತಿಯಲ್ಲೂ ಕೂಡ. ಆಗಿಲ್ಲ ಅಂದ್ರೆ ಉಪಜಾತಿಯಲ್ಲಿ ಬರ್ಸೋಕ್ಕೇನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳ ಪ್ರಮುಖವಾಗಿ ನಮ್ಮ ಇಡೀ ರಾಜ್ಯದಲ್ಲಿ ಲಿಂಗಾಯತರಾದ್ಮೇಲೆ ಒಕ್ಕಲಿಗರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಪ್ರತೀತಿ ಇದೆ. ಸೊ ಯಾವುದೇ ಕಾರಣಕ್ಕೂ ನಮ್ಮ ಜಾತಿಗಳನ್ನ ಒಡಿಬಾರದು. ಒಕ್ಕಲಿಗ ಅಲ್ಲಿ ಸಬ್ ಕ್ಯಾಸ್ಟ್ 108 ಮಾಡಿ ಅದನ್ನ ಛಿದ್ರಗೊಳಿಸಬಾರ್ದು. ಈ ತರದ ನಿರ್ಣಯಗಳನ್ನ ಇವತ್ತು ನಾವು ತೆಗೆದುಕೊಂಡಿದ್ದೀರಿ. ಸರ್ಕಾರಕ್ಕೂ ಕೂಡ ಆ ಮನವಿಯನ್ನ ನಾವು ಮಾಡಿದ್ದೀವಿ. ಸರ್, ಇದ್ರ ಜೊತೆಗೆ ಈಗ ಕ್ರಿಶ್ಚಿಯನ್ ಒಕ್ಕಲಿಗ ಅನ್ನುವಂತ ಕಾಲಂಗಳಿಗೆ ಏನ್ ನಿರ್ಧಾರ ಆಗಿದೆ? ಯಾವುದೇ ಕಾರಣಕ್ಕೂ ಆದರೆ ಅದನ್ನ ಬೀದಿಗಿಳಿದು ಹೋರಾಟ ಮಾಡ್ತೀರಿ ಅಂತ ಕಾಲಂ ತೆಗಿಬೇಕು. ಹಂಗೇನ ಹೆಚ್ಚು ಕಮ್ಮಿ ಆದ್ರೆ ಇಡೀ ಸಮಾಜ ಬೀದಿಗಿಳಿಯುತ್ತೆ ಅಂತ ಸಂದೇಶನೂ ಕೂಡ ಆಗಿದೆ. ಸರ್, ಈಗ ಒಕ್ಕಲಿಗರಲ್ಲಿ ಮೊದಲನೇ ಕಾಲಮಲ್ಲಿ ಒಕ್ಕಲಿಗ ಅಂತ ಇರ್ಬೇಕು, ಎರಡನೇ ಕಾಲಮಲ್ಲಿ ಇರ್ಬೇಕು. ಆಗಿಲ್ಲ ಅಂದ್ರೆ ಮೂರ್ ಕಾಲಮಲ್ಲಿ ಒಕ್ಕಲಿಗ ಅಂತ ಬರಿಬೇಕು. ಆಗಿಲ್ಲ ಅಂದ್ರೆ ಸಬ್ ಕ್ಯಾಸ್ಟ್ ಬರಿಬೇಕು. ಅದ್ರ ಫಸ್ಟ್ ಕಾಲಮಲ್ಲಿ ಒಕ್ಕಲಿಗ ಅಂತ ಇರ್ಬೇಕು. 15 ದಿನ ಅವಧಿಗೆ ಸಾಕಾಗಲ್ಲ ಅಂತ ಹೇಳಿದಿಲ್ಲ. ಅದ್ ಮುಂದೆ ಏನ್ ಮಾಡ್ಬೋದು? ಅವರೇ ಸರ್ಕಾರ ಈಗ ಸರ್ಕಾರಕ್ಕೆ ನಾವು ಡಿ.ಕೆ. ಶಿವಕುಮಾರ್ ಬಂದಿದ್ರು, ಅವ್ರಿಗೆ ಹೇಳಿದಿರಿ ಇದನ್ನ ಮುಂದೂಡಿಸಿ, ಇಲ್ಲಿ ದಸರಾ ಹಬ್ಬ ಇದೆ, ಆಗಲ್ಲ, ಮುಂದೂಡಿಸಿ ಅಂತ ಹೇಳಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.